ವೀಕ್ಷಕರೇ, ಇವತ್ತು ಪವರ್ ವೀಡರ್ನ ಇದೇನೋ ಟ್ರಾಲಿ ಹಾಕಿದ್ದಾರೆ. ಈ ಒಂದು ಟ್ರಾಲಿ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಇದರಿಂದ ಏನು ಉಪಯೋಗ ಇದೆ ಅಂತೇಳಿ ನಿಮಗೆ ತಿಳಿಸೋದಕ್ಕೆ ಈ ವಿಡಿಯೋ ಮುಖಾಂತರ ಬಂದಿದ್ದೇವೆ. ಈ ಒಂದು ಪವರ್ ವೀಡರ್ ಬಗ್ಗೆ ಯಾವ ರೀತಿ ಉಪಯೋಗ ಆಗ್ತಿದೆ ಅಂತೇಳಿ ಒಬ್ಬ ರೈತರು, ಯುವ ರೈತರು ಅಂತಲೇ ಹೇಳ್ಬೋದು, ಇವ್ರನ್ನ ಕೇಳೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಚೇತನ್ ಅಂತ. ಸರ್ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ನಮ್ಮ ವೀಕ್ಷಕರಿಗೆ ಕೇಳಲ್ಲ. ಚೇತನ್ ಅಂತ ಹೆಸರು. ಹಾಂ ಸರ್. ಲಿಂಗದಳ್ಳಿ, ತರೀಕೆರೆ ತಾಲೂಕು. ಹಾಂ. ಹೌದು, ನೀವು ಪವರ್ ವೀಡರ್ ಯೂಸ್ ಮಾಡ್ತಿದ್ದೀರಾ ಸರ್? ಪವರ್ ವೀಡರ್ ಯೂಸ್ ಮಾಡ್ತಾ ಇದ್ದೀವಿ, ಒಂದು 2 ಇಯರ್ಸ್ ಆಯಿತು. ಹಾಂ, ಏನೇನು ಯೂಸ್ ಮಾಡ್ತೀರಿ ಸರ್? ಇದು ಹೆಂಗೆ ವರ್ತಿನ ರೈತರಿಗೆ ಪರವಾಗಿಲ್ವಾ? ಯಾವ ಥರ ಮಾಡ್ಬೋದಾ, ಏನು ಕೆಲಸ ಮಾಡ್ಬೋದಾ ಇದರಲ್ಲಿ? ನೋಡಿದ್ದೀರಾ, ಇದನ್ನು ನೋಡಿದ್ರೆ ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ನಿಸ್ತಿದೆ. ಹೌದು. ಇದು ನಮ್ಮ ಮೇನ್ ಪರ್ಪಸ್ಸು ಗಿಡ ಕುರ್ಜಕ್ಕೆ, ಹುಳಿ ಮಾಡೋಕ್ಕೆ. ಓಕೆ. ಮರ ಸೊಪ್ಪ ಗೊಬ್ಬರ ಹಾಕಿ ಕುರ್ಜಕ್ಕೆ ಯೂಸ್ ಮಾಡ್ತೀವಿ. ಓ, ನಿಮ್ದು ಅಡಿಕೆ ತೋಟ ಇದೆಯಾ? ಈ ಅಡಿಕೆ ತೋಟದಲ್ಲಿ ಯೂಸ್ ಮಾಡ್ತೀರಿ. ಇದೇನು ಸರ್, ಇದೇನು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಹಾಕಿದಾರಲ್ಲ, ಏನಿದೆ ಸರ್? ಈ ಅಟ್ಯಾಚ್ಮೆಂಟು ನಮ್ಮದು ಒಂದು ಬಾವಿ ಇದೆ. ಬಾವಿಯಿಂದ ನೀರು ಹೊಡೆಯೋಕ್ಕೆ ಅಂತ ಯೂಸ್ ಮಾಡಿದ್ದೀವಿ. ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ನೀವು ಇದರಲ್ಲಿ ನೀರು ಎತ್ಬೋದಾ? ಇದರಲ್ಲಿ ನೀರು ಎತ್ಬೋದು. ಇದೆಲ್ಲ ಅಟ್ಯಾಚ್ಮೆಂಟ್ ಇಲ್ಲಿ ಅಂಗಡಿನ ಮಾಡ್ಕೊಟ್ರಾ? ಹೌದು, ಇಲ್ಲಿ ಶ್ರೀರಾಮ ಅಗ್ರಿಟೆಕ್ ಅಂತ ಒಂದಿದೆ ಕಡೂರಲ್ಲಿ. ಇಲ್ಲಿಂದ ತಗೊಂಡಿದ್ದು. ಅಂದರೆ ನಿಮ್ಮ ಎಕ್ಸ್ಟ್ರಾ ಇದು. ಹಾಂ ಸರ್, ನೀರೆತ್ತಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀರಾ? 2.5 ಇಂಚ್ ನೀರು ಡೆಲಿವರಿ ಬರ್ತಾ ಇದೆ. ಅದು ಹೌದಾ? ಆಯ ನೀರಿಗಂತೂ ಚೆನ್ನಾಗುತ್ತೆ. ಡ್ರಿಪ್ಪಿಗೆಲ್ಲ ಮೇಂಟೈನ್ ಮಾಡ್ಬೋದು. ಹಾಂ, ಓಕೆ ಸರ್. ಈಗ ಏನು ಅನಿಸುತ್ತೆ ನಿಮಗೆ ಪವರ್ ವೀಡರ್ ಬಗ್ಗೆ? ರೈತರಿಗೆ ನಿಮ್ಮ ಕಡೆಯಿಂದ ಏನು ಸಜೆಷನ್ ಕೊಡ್ತೀರಾ, ಏನು ಮಾಡಬಹುದು ಅಂತ ಏನು ಹೇಳ್ತೀರಾ ಅಂತ? ಅದೇ ಈಗ ಪ್ರೆಸೆಂಟ್ ಏನಾಗಿದೆ ಅಂದರೆ ಲೇಬರ್ದೇ ಪ್ರಾಬ್ಲಮ್. ಹಾಂ, ಓಕೆ. ಸೊ ನಾವು ಇದನ್ನ ತೊಗೊಂಡ್ರೆ ಒಂದು 4-5 ಜನ ಮಾಡೋ ಕೆಲಸ ಒಂದು ದಿವಸದಲ್ಲಿ ಇದು ಒಂದೇ ಮಾಡಾಕತ್ತೆ. ಒಬ್ರು ಓಡಿಸೋಂಥ ಚೆನ್ನಾಗಿರ್ಬೇಕು, ಅದ್ರ ಬಗ್ಗೆ ಐಡಿಯಾ ಇರಬೇಕು. ಹಾಂ. ಟ್ರೈನ್ ಮಾಡಿದ್ರೆ ಗೊತ್ತಾಗುತ್ತಲ್ವಾ ಸರ್? ನಾರ್ಮಲ್ ಬೈಕ್ ಓಡಿಸೋಕೆ ಬರೋಂಥವ್ರು ಯಾರು ಬೇಕಿದ್ರು ಓಡಿಸ್ಬೋದು. ಆದರೆ ಇದಕ್ಕೊಂದೆರಡು ಅಟ್ಯಾಚ್ಮೆಂಟ್ ಇದೆ. ಹಾಂ, ರೋಟ್ರಿ ತೆಕ್ಕೊಂಡು. ಹಾಂ, ಓಕೆ. ರೋಟ್ರಿ ಸೇರಿಸ್ಕೊಂಡ್ರೆ ನಿಮ್ಮ ಆಗಲೇ ಎಷ್ಟು ಅಗಲ ಬೇಕೋ ಅಷ್ಟು ಚೆಕ್ ಮಾಡ್ಕೊಂಡ್ರೆ. ಅಂದರೆ ನಿಮ್ಮ ಪ್ರಕಾರ ಒಂದು ಅಡಿಕೆ ತೋಟ ಇದ್ದವ್ರಿಗೆ, ಒಂದು ತರಕಾರಿ ಮಾಡೋರಿಗೆ ಇದು ಪವರ್ ವೀಡರ್ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದೀರಿ ಸರ್? ಹೌದು, ನಾವೀಗ ಅಡಿಕೆ ತೋಟದಲ್ಲಿ ಯೂಸ್ ಮಾಡಿದ್ದೀವಿ. ಹಾಂ, ಓಕೆ. ಹಂಗಾದ್ರೆ ನೀರೆತ್ತಕ್ಕೆ ಮಲ್ಟಿಪರ್ಪಸ್ ಆಗಿ ನೀರೆತ್ತದನ್ನು ಯೂಸ್ ಮಾಡ್ಬೋದು ಅಂತ? ಓಕೆ. ಹಾಗಾದರೆ ಈಗ ಇದೇ ಅದು ಟ್ರೈಲರ್ ಹಾಕಿದ್ದಾರೆ, ಇದ್ರ ಬಗ್ಗೆ ಏನಾದ್ರು ನಿಮಗೆ ಐಡಿಯಾ ಇದೆಯಾ? ಹೌದು, ಈ ಟ್ರೈಲರ್ ಇವಾಗ ಹೊಸದಾಗಿ ನೋಡೋಣ ಅಂತ ಬಂದಿದ್ದೀವಿ. ಓಕೆ. ನಾವು ಹಾಕೊಂಡು ಟ್ರೈಲ್ ನೋಡ್ತಾ ಇದ್ದೀವಿ. ಹಾಂ. ಒಂದ್ಸಲ ನೀವು ಸ್ಟಾರ್ಟ್ ಮಾಡಿ ಇದನ್ನು ಮೂವ್ ಮಾಡ್ಬೋದಾ ಸರ್? ಹಾಂ, ಮಾಡ್ತೀವಿ. ಒಂಚೂರು ಮಾಡಿಕೊಡಿ. ಒಂದೇ ಕೀಗಿ ಸ್ಟಾರ್ಟ್ ಆಯಿತು ನೋಡಿ ಸ್ನೇಹಿತರೆ. ಒಂದು ಪವರ್ ವೀಡರ್ ಮುಖಾಂತರ ನೀರನ್ನು ಕೂಡ ಅದರಲ್ಲೇ ಎತ್ಬೋದು, ಲಿಫ್ಟ್ ಮಾಡ್ಬೋದು. ಹಾಗೆ ಟ್ರೈಲರನ್ನು ಯೂಸ್ ಮಾಡಿಕೊಂಡು ನಾವು ನಿಮಗೆ ತೋಟಕ್ಕೆ ಗೊಬ್ಬರ ಆಗ್ಬೋದು, ತೋಟದಿಂದ ಹುಲ್ಲು, ಹಸುಗಳಿಗೆ ಮೇವು ಎಲ್ಲ ತರ್ಬೋದು. ನಿಮ್ಗೆ ಎಲ್ಲ ಥರ ಮಲ್ಟಿಪರ್ಪಸ್ ಆಗಿ ಈ ಒಂದು ಪವರ್ ವೀಡರ್ನ ನೀವು ಉಪಯೋಗ ಮಾಡ್ಬೋದು ಅಂತೇಳಿ ಈ ಮುಖಾಂತರ ನಾವು ಎಲ್ಲ ರೈತರಿಗೂ ನಾವು ತಿಳಿಸ್ತಾ ಇದ್ದೀವಿ. ಓ, ರಿವರ್ಸ್ ಕೂಡ ಇದೆಯಾ? ಹಾಂ, ತುಂಬಾ ಚೆನ್ನಾಗಿದೆ. ರೈತರು ಉಪಯೋಗ ಪಡ್ಕೋಬೋದು ಅಂತೇಳಿ ಅನಿಸುತ್ತೆ. ನೋಡ್ಬೋದು ನೀವು, ಟ್ರೈಲರು ಕೂಡ ನಿಮಗೆ ಒಳ್ಳೆ ಕ್ವಾಲಿಟಿದೇ ಇದೆ. ಡಂಪಿಂಗ್ ಸಿಸ್ಟಮ್ ಇದೆ, ವಿತ್ ಬ್ರೇಕ್ ಇದೆ. ಹೌದು, ಆರಾಮದಾಯಕವಾಗಿ ಸ್ಟಾಪ್ ಮಾಡೋದಕ್ಕೆ. ಪವರ್ ವೀಡರಲ್ಲಿ ಬ್ರೇಕ್ ಇರದೇ ಇರೋ ಕಾರಣ ನಮಗೆ ಟ್ರೈಲರಲ್ಲಿ ಬ್ರೇಕ್ ಇದೆ. ಅಂದರೆ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಹೌದಾ ಸ್ನೇಹಿತರೆ, ಒಂದು ಪವರ್ ವೀಡರ್ ನಿಮಗೆ ಟ್ರಾಲಿ ಯೂಸ್ ಮಾಡೋದ್ರಿಂದ ನಿಮಗೆ ಇಷ್ಟೆಲ್ಲ ಪವರ್ ವೀಡರಿಂದನೇ ನಿಮಗೆ. ಹಾಂ, ಓಕೆ. ಹಾಂ, ಓಕೆ. ಅದೇನು ಲಾಕ್ ಸರ್ ಅದು? ಹಾಂ, ಈ ಕಡೆ ಪ್ರೆಸ್ ಆಗಿದ್ರೆ ಲಾಕ್ ಆಗಿರುತ್ತೆ. ಓಕೆ. ಇದನ್ನು ಅನ್ಲಾಕ್ ಮಾಡಿ. ಹಾಂ. ಓ, ಇದರಲ್ಲೇ ಡಂಪಿಂಗ್ ಸಿಸ್ಟಮ್ ಕೂಡ ಮಾಡಿಸಿದ್ದೀರಾ? ಓಹೋ, ಓಕೆ. ಚೆನ್ನಾಗಿದೆ ಸರ್. ಇದು ಡಂಪಿಂಗ್ ಇರೋದ್ರಿಂದ ನಿಮಗೆ ರೈತರಿಗೆ ಅನ್ಲೋಡ್ ಮಾಡಲಿಕ್ಕೆ, ಗೊಬ್ಬರನ ಆಗಲಿ ಕಾಯಿ ಆಗಲಿ ಏನಾದರೂ ಅನ್ಲೋಡ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಂ, ಹೌದು. ಸರಿ ಸರ್, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ಪರ್ಪಸ್ ಆಗಿ ನಾವು ಮೇಯ್ನಾಗಿ ಕೃಷಿಗೆ ಅಡಿಕೆ ಯೂಸ್ ಮಾಡಿದ್ದೀವಿ. ಓಕೆ. ಅದರಲ್ಲಂತೂ ನಮಗೆ ಭಾರಿ ಹೆಲ್ಪ್ ಆಗಿದೆ. ಹಾಂ, ಮತ್ತು ನೀರು ಹೊಡಿಯೋಕ್ಕೆ ಅಂತ ನಾವು ಇಟ್ಕೊಂಡಿದ್ದೀವಿ. ಆ ಪರ್ಪಸ್ಸು ಸರ್ವಾಗಿದೆ. ಹಾಂ, ಅಂದರೆ ನಿಮ್ಮ ಪ್ರಕಾರ ಅಡಿಕೆ ತೋಟಕ್ಕೆ ನೀರು ಹೊಡಿಲಿಕ್ಕೆ, ಉಳುಮೆ ಮಾಡಲಿಕ್ಕೆ ಪವರ್ ವೀಡರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ? ನಮಗಂತೂ ಅನುಕೂಲ ಆಗಿದೆ. ತುಂಬ ಥ್ಯಾಂಕ್ ಯು ಸರ್. ನಮ್ಮ ರೈತರಿಗೆ ಮಾಹಿತಿ ಕೊಟ್ಟಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.